ಕಾಂಗ್ರೆಸ್ ಪಕ್ಷದ ಹಿರಿಯ ಮುತ್ಸದ್ದಿ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಅವರಿಗೆ ಕುಶಾಲನಗರ ಕಾಂಗ್ರೆಸ್ ಘಟಕದ ವತಿಯಿಂದ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು. ಕುಶಾಲನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್ ಅವರು ಮಾತನಾಡಿ, ಶಾಮನೂರರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ. ಇವರ ಜೀವಿತಾವಧಿಯಲ್ಲಿ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ನಡೆಸ್ತಾ ಬಂದಿದ್ದಾರೆ ಎಂದರು. ಎಲ್ಲ ಕಾಲದಲ್ಲಿ ಕಾಂಗ್ರೆಸ್ಗೆ ಖಜಾಂಚಿಯಾಗಿ, ಕಾಂಗ್ರೆಸ್ಗೆ ಆರ್ಥಿಕ ಶಕ್ತಿಯಾಗಿ ಮತ್ತು ಯಾವುದೇ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ನಡೆಯಬೇಕಾದ್ರೆ ದಾವಣಗೆರೆ ಕರ್ನಾಟಕದ ಮಧ್ಯಭಾಗ ಆಗಿ ಅತ್ಯಂತ ಸಂಪೂರ್ಣ ಹೊಣೆಯನ್ನು ಎಲ್ಲ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಶಕ್ತಿಯಾಗಿ ನಿಂತಂಥ ಶ್ರೀಯುತ ಶಾಮನೂರು ಆಗಲಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕಂತಂದರೆ, ಶಾಮನೂರು ಅಂತೇಳಿ ಒಂದು ಸಣ್ಣ ಊರಿಂದ ಅವರು ಬಂದು ವ್ಯಾಪಾರಸ್ಥರಾಗಿ ವ್ಯಾವಹಾರಿಕವಾಗಿ ತುಂಬ ಅದ್ಭುತವಾಗಿ ಶ್ರಮದಿಂದ ಬೆಳೆಸಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬಾಪೂಜಿ ವಿದ್ಯಾಸಂಸ್ಥೆ ಅಂತ ಹೇಳಿ ದಾವಣಗೆರೆ ಒಳಗೆ ಅವರು ಕಟ್ತಾರೆ. ಅಲ್ಲಿಂದ ಆ ಸಂಸ್ಥೆಗಳು ಅಗಾಧವಾಗಿ ಬೆಳೆದು ಇವತ್ತು ಅರ್ಧ ದಾವಣಗೆರೆ ಅರ್ಧ ಊರನ್ನ ನೋಡೋದಾದ್ರೆ ಶಾಮನೂರವ್ರಿಗೆ ಸೇರಿದಂತಾಗಿರುತ್ತೆ. ಅವರ ಉತ್ತರ ಸಮೇತ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ MP ಆಗಿದ್ದಾರೆ. ಸಂಪೂರ್ಣವಾಗಿ ಇವತ್ತಿನ ಒಂದು ಎಲ್ಲಿ ಲಿಂಗಾಯತ ಸಮುದಾಯ BJP ಪರ ಇದೆ ಅಂತ ಒಂದು ಕಾಂಗ್ರೆಸ್ ಪರವಾಗಿ ಮನೆಯವರು ಬೇಕು ಅಂತ ಸಿದ್ದೇಶ್ವರರವರ ಇವ್ರನ್ನ ಸಮೇತ ಸೋಲ್ಸುವಂಥ ಇದರಲ್ಲಿ ಯಶಸ್ವಿಯಾಗಿ ಅವರು ಜೊತೆನೇ ಕೆಲಸ ಮಾಡಿದ್ದಾರೆ. ಸೊ ಇಂಥವರು ಕಾಂಗ್ರೆಸ್ಗೆ ಶಕ್ತಿ, ಕಾಂಗ್ರೆಸ್ಸಿಗೆ ಹೋಗಿರೋದು ದುಃಖಕರವಾದ ವಿಚಾರ. ಆದರೂ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮಾತನಾಡಿ, ಶಾಮನೂರರ ಶೈಕ್ಷಣಿಕ ಕ್ರಾಂತಿಯಿಂದ ಅದೆಷ್ಟೋ ವಿದ್ಯಾರ್ಥಿಗಳ ಜೀವನ ಹಸನಾಗಿದೆ ಎಂದರು. ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಮಾತನಾಡಿ, ನಾಡು ಕಂಡ ಅಪರೂಪದ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆ ಇಡೀ ನಾಡಿಗೆ ತುಂಬಲಾರದ ನಷ್ಟ ಎಂದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ವೀರಶೈವರ ಏಳಿಗೆ ಬಗ್ಗೆ ಅವಿರತವಾಗಿ ತಮ್ಮ ಉಸಿರಿರೋ ತನಕ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಂಥ ಧೀಮಂತ ನಾಯಕರು ನೆನೆ ದಿನ ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷವಾಗಿ ಕಾಂಗ್ರೆಸ್ಸಿಗರಾಗಿ ಅವರನ್ನು ನೆನಪು ಮಾಡಿಕೊಳ್ಳುವಂಥದ್ದು ಮತ್ತು ಅವರ ಆತ್ಮಕ್ಕೆ ಒಂದು ಶ್ರದ್ಧಾಂಜಲಿ ಅರ್ಪಿಸುವಂಥದ್ದು ನಮ್ಮೆಲ್ಲರ ಕಾಂಗ್ರೆಸ್ ಕಾರ್ಯಕರ್ತರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ದಿನ ಕುಶಾಲನಗರ ನಗರ ಕಾಂಗ್ರೆಸ್ ವತಿಯಿಂದ ಶ್ರೀಯುತರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದಂಥ ಸಂದರ್ಭದಲ್ಲಿ ತಾವುಗಳೆಲ್ಲರೂ ಬಂದಿದ್ದೀರಿ. ತಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಅವರ ಒಂದು ಹೆಜ್ಜೆಗಳನ್ನು, ಅವರು ಸಮಾಜಕ್ಕೆ ತೋರಿಸಿದಂಥ ಉತ್ತಮವಾದಂಥ ಗುಣಗಳನ್ನು, ಉತ್ತಮವಾದ ಹೆಜ್ಜೆಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಒಂದು ಆಲೋಚನೆಗಳು, ಅವರ ಇಚ್ಛೆಗಳು ಏನೇನಿತ್ತೋ ಸಮಾಜದ ಉದ್ಧಾರಕ್ಕೋಸ್ಕರ ಅದನ್ನು ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಹಾಕಿಕೊಂಡಂಥ ಮಾರ್ಗದಲ್ಲಿ ನಾವು ಸಹ ಕಾಂಗ್ರೆಸ್ಸಿಗರಾಗಿ ನಡೆಯೋಣ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಭಗವಂತನು ಒಂದು ಶಾಂತಿಯನ್ನು ಕೊಡಲಿ. ಈ ಸಂದರ್ಭ ಪುರಸಭೆ ನಾಮನಿರ್ದೇಶಿತ ಸದಸ್ಯ ಶಿವಶಂಕರ್, ನವೀನ್ ಮತ್ತಿತರರು ಪಾಲ್ಗೊಂಡಿದ್ದರು.